ವೈದ್ಯಕೀಯ ರೋಗನಿರ್ಣಯದಲ್ಲಿ ಅಂದ್ರೆ ನಾವು ಎಕ್ಸ್ರೇ ನೋಡ್ದಾಗ ಮೂಳೆ ಎಲ್ಲಿದೆ, ಎಲ್ಲಿ ಮುರಿದಿದೆ ಅನ್ನೋದು ಆ ಕಪ್ಪು ಮತ್ತು ಬಿಳುಪಿನ ಚಿತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಲ್ವಾ? ಹೌದು, ಕಣ್ಣಿಗೆ ಕಾಣುವ ಅಳೆಯಬಹುದಾದ ವಿಷಯಗಳನ್ನ ಗ್ರಹಿಸೋದು ಮನುಷ್ಯನ ಮೆದುಳಿಗೆ ಬಹಳ ಸುಲಭ. ಆ ಸ್ಪಷ್ಟತೆನೇ ವಿಜ್ಞಾನದ ತಳಹದಿ ಅಂತ ಹೇಳ್ಬೋದು. ಕರೆಕ್ಟ್. ಆ ಬಿಳಿ ಗೆರೆನ ನೋಡಿ ಆಹಾ ಇಲ್ಲೇ ಸಮಸ್ಯೆ ಇದೆ ಅಂತ ಹೇಳೋದು ಸುಲಭ. ಈ ತರಹದ ನಿಖರತೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಮತ್ತು ಅದು ಒಂಥರ ನೆಮ್ಮದಿ ಕೂಡ ಕೊಡುತ್ತೆ. ಖಂಡಿತ. ಆದ್ರೆ ನಾವು ಮನುಷ್ಯನ ಭವಿಷ್ಯ, ಆತನ ಒಳಮನಸ್ಸಿನ ನಂಬಿಕೆಗಳು ಮತ್ತು ಅದೃಷ್ಟದ ಲೆಕ್ಕಾಚಾರಗಳಿಗೆ ಬಂದಾಗ ಆಗ ಆ ಎಕ್ಸ್ರೇ ಮಷೀನ್ ಸಂಪೂರ್ಣವಾಗಿ ಮಂಕಾಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಅಲ್ಲಿ ಕಪ್ಪು ಬಿಳುಪಿನ ಸ್ಪಷ್ಟತೆ ಇರಲ್ಲ. ಬದಲಾಗಿ ಗ್ರಹಗಳ ಚಲನೆ, ದೈವಿಕ ಶಕ್ತಿಗಳು ಮತ್ತೆ ಮನುಷ್ಯನ ಸ್ವಭಾವಗಳ ಒಂದು ಸಂಕೀರ್ಣವಾದ ಜಾಲ ಇರುತ್ತೆ. ಮತ್ತು ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇಂಥದ್ದೇ ಒಂದು ಆಸಕ್ತಿದಾಯಕ ಜಾಲವನ್ನ ಬಿಡಿಸಿಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಮೂಲ ವಸ್ತು ಬಂದು ಮೀನರಾಶಿಯವರ ಮುಂದಿನ 5 ದಿನಗಳ ಭವಿಷ್ಯವನ್ನ ಹೇಳುವ ಒಂದು ನಿರ್ದಿಷ್ಟ ಜ್ಯೋತಿಷ್ಯ ಪಠ್ಯ. ಹೌದು, ಇದು ಬಹಳ ಕುತೂಹಲಕಾರಿ ಪಠ್ಯ. ಜ್ಯೋತಿಷ್ಯದ ಬಗ್ಗೆ ಕೇಳುಗರ ನಂಬಿಕೆಗಳು ಏನೇ ಇರ್ಲಿ, ಈ ಪಠ್ಯ ಮನುಷ್ಯನ ಮನಃಶಾಸ್ತ್ರವನ್ನ ಹೇಗೆ ಹಿಡಿದಿಟ್ಟಿದೆ ಅನ್ನೋದು ಮಾತ್ರ ಅತ್ಯಂತ ರೋಚಕವಾಗಿದೆ ಅಲ್ವಾ? ಖಂಡಿತವಾಗಿಯೂ. ಅಂದ್ರೆ ಈ ಪಠ್ಯವನ್ನ ಕೇವಲ ಮುಂದೇನಾಗುತ್ತೆ ಅಂತ ಹೇಳುವ ಭವಿಷ್ಯವಾಣಿಯಾಗಿ ನೋಡಿದ್ರೆ ಇದರ ನಿಜವಾದ ಆಳ ನಮಗೆ ಅರ್ಥನೇ ಆಗಲ್ಲ. ಇದು ಮೂಲತಃ ಮನುಷ್ಯನ ದೈನಂದಿನ ಹೋರಾಟಗಳು, ಆತನ ನೈತಿಕತೆ ಮತ್ತು ಯಶಸ್ಸಿನ ನಡುವೆ ಇರೋ ಸಂಬಂಧವನ್ನ ವಿಶ್ಲೇಷಣೆ ಮಾಡೋ ಒಂದು ಮಾರ್ಗದರ್ಶಿ ಸೂತ್ರ ಅಂತ ನಾನು ಹೇಳ್ತೀನಿ. ಅಂದ್ರೆ ಕೇವಲ ಗ್ರಹಗಳ ಬಗ್ಗೆ ಮಾತ್ರನೇ ಮಾತನಾಡದ್ದೇ. ಹೌದು, ಆ ಗ್ರಹಗಳ ಪ್ರಭಾವವನ್ನ ಎದುರಿಸಲು ಮನುಷ್ಯನಿಗೆ ತನ್ನದೇ ಆದ ಕಠಿಣ ಪರಿಶ್ರಮ ಏಕೆ ಬೇಕು ಅನ್ನೋದನ್ನ ಇದು ಬಹಳ ತಾರ್ಕಿಕವಾಗಿ ವಿವರಿಸುತ್ತೆ. ಓಕೆ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನೋಡೋ ಮೊದಲು ಈ ಪಠ್ಯ ಯಾರ ಬಗ್ಗೆ ಮಾತನಾಡ್ತಾ ಇದೆ ಅನ್ನೋದನ್ನ ಸ್ಥಾಪಿಸೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು, ಅವರ ಗುಣಲಕ್ಷಣಗಳ ಬಗ್ಗೆ. ಕರೆಕ್ಟ್. ಮೀನರಾಶಿಯವರ ಮೂಲಭೂತ ಗುಣಗಳನ್ನ ಈ ಮೂಲ ಬಣ್ಣಿಸೋ ರೀತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅಂದ್ರೆ ಅವರು ಸ್ವಾಭಾವಿಕವಾಗಿ ಬುದ್ಧಿವಂತರು, ಯಾವುದೇ ಸಮಸ್ಯೆಯನ್ನ ನಿರ್ಭಯವಾಗಿ ಎದುರಿಸೋರು ಅಂತ ಹೇಳ್ತಾನೆ ಅವರ ಅತಿದೊಡ್ಡ ಸಮಸ್ಯೆಯನ್ನೇ ಎತ್ತಿ ತೋರಿಸುತ್ತೆ ಈ ಪಠ್ಯ. ಅಂದ್ರೆ ಅವರ ನೇರ ನುಡಿಯ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಅವರು ಸತ್ಯವನ್ನ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳೋದ್ರಿಂದಾನೇ ಶತ್ರುಗಳನ್ನ ಕಟ್ಕೊಳ್ತಾರಂತೆ. ಏನ್ ಗೊತ್ತಾ, ಇದು ಸಮಾಜದಲ್ಲಿ ನಾವು ಆಗಾಗ ನೋಡುವ ವಾಸ್ತವ. ಪ್ರಾಮಾಣಿಕತೆ ಅನ್ನೋದು ಕಾಗದದ ಮೇಲೆ ಒಂದು ಆದರ್ಶವಾದರೂ ಕೂಡ ರಿಯಲ್ ಲೈಫಲ್ಲಿ ಅದು ವರ್ಕ್ ಆಗಲ್ಲ. ಹೌದು, ವಾಸ್ತವಿಕ ಜಗತ್ತಿನಲ್ಲಿ ಅದು ಬಹಳಷ್ಟು ಬಾರಿ ಸಂಘರ್ಷಕ್ಕೆ ಕಾರಣ ಆಗತ್ತೆ. ಒಂದು ಕಚೇರಿಯ ಉದಾಹರಣೆನೇ ತಗೊಳ್ಳಿ. ಯಾವುದೋ ಒಂದು ಪ್ರಾಜೆಕ್ಟು ತಪ್ಪು ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಓಕೆ. ಎಲ್ರೂ ಸುಮ್ಮನೆ ಇದ್ರೂ ಕೂಡ ಮೀನರಾಶಿಯವರ ಈ ಸ್ವಭಾವ ಅವರನ್ನ ಸುಮ್ಮನಿರಲು ಬಿಡಲ್ಲ. ಅವರು ಸತ್ಯವನ್ನ ಹೇಳ್ತಾರೆ, ಬಾಸ್ ಕಣ್ಣಿಗೆ ವಿಲನ್ ಆಗ್ತಾರೆ. ಓಹೋ, ಹೌದು. ಅವರು ಉದ್ದೇಶಪೂರ್ವಕವಾಗಿ ಯಾರಿಗೂ ಕೇಡು ಬಯಸಲ್ಲ. ಆದರೆ ಅವರ ಆ ನೇರ ನುಡಿನೇ ಅವರನ್ನ ಒಂಟಿಯಾಗಿಸುತ್ತೆ ಅಂತ ಮೂಲ ಹೇಳುತ್ತೆ. ಇದು ಕೇಳೋಕೆ ಅಕ್ಷರಶಃ ಒಂದು ಸೂಪರ್ ಹೀರೋ ಕಥೆ ತರನೇ ಇದೆ ಅಲ್ವಾ? ಅಂದ್ರೆ ಅವರ ಅತಿ ದೊಡ್ಡ ಶಕ್ತಿನೇ ಸಮಾಜದಲ್ಲಿ ಅವರ ಪಾಳಿಗೆ ಮುಳ್ಳಾಗಿ ಪರಿಣಮಿಸುತ್ತೆ. ಖಂಡಿತ. ಸತ್ಯಸಂಧತೆ ಅವರ ಶಕ್ತಿ, ಆದ್ರೆ ಅದೇ ಅವರನ್ನ ಏಕಾಂಗಿ ಮಾಡುತ್ತೆ. ಇದ್ರ ಜೊತೆಗೆ ಪಠ್ಯ ಇನ್ನೊಂದು ಸೂಕ್ಷ್ಮವನ್ನ ಹೇಳುತ್ತೆ. ಅವರು ಕುಟುಂಬಕ್ಕಾಗಿ ತಮ್ಮ ಸ್ವಂತ ಇಷ್ಟಗಳನ್ನೇ ತ್ಯಾಗ ಮಾಡ್ತಾರೆ ಮತ್ತೆ ಅತಿಯಾಗಿ ಯೋಚಿಸುವ ಓವರ್ ಥಿಂಕಿಂಗ್ ಸ್ವಭಾವದಿಂದಾಗಿ ತೀವ್ರ ಒತ್ತಡಕ್ಕೆ ಒಳಗಾಗ್ತಾರೆ ಅಂತ. ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ ಆ ಓವರ್ ಥಿಂಕಿಂಗ್ ಅನ್ನೋದು ಈ ತ್ಯಾಗದ ಮನೋಭಾವದಿಂದನೇ ಹುಟ್ಕೊಳ್ಳೋದು. ಅಂದ್ರೆ ಬೇರೆಯವರ ಕಷ್ಟನ ತಮ್ಮ ಹೆಗಲ ಮೇಲೆ ಹಾಕೊಳ್ಳೋದ್ರಿಂದನಾ? ಹೌದು, ಬೇರೆಯವರ ಕಷ್ಟವನ್ನ ತಮ್ಮ ಹೆಗಲ ಮೇಲೆ ಎಳೆದುಕೊಂಡಾಗ ಸಹಜವಾಗಿಯೇ ಮೆದುಳು ಹಗಲಿರುಳು ಪರಿಹಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತಲ್ವಾ? ಕರೆಕ್ಟ್. ಅದು ನಿರಂತರವಾಗಿ ಓಡ್ತಾನೆ ಇರುತ್ತೆ. ಮತ್ತು ಒಳ್ಳೆತನದ ಲಾಭ ಪಡೆದು ಇತರರು ಇವರಿಗೆ ಮೋಸ ಮಾಡಿದಾಗ ಇವರಲ್ಲಿ ಸಹಜವಾಗಿಯೂ ನಿರಾಸೆ ಮೂಡುತ್ತೆ. ಆದರೆ ಇಲ್ಲಿ ಪಠ್ಯವು ಒಂದು ಭರವಸೆಯ ವಾಕ್ಯವನ್ನ ನೀಡುತ್ತೆ. ಆ ವಾಕ್ಯ ಏನಂದ್ರೆ, ಈ ಹಿಂದಿನ ಕಷ್ಟಗಳು ಮತ್ತು ಅನುಭವಗಳೇ ಭವಿಷ್ಯದಲ್ಲಿ ಯಶಸ್ಸಿಗೆ ಕಾರಣವಾಗುವ ಪಾಠಗಳಾಗುತ್ತವೆ ಅಂತ. ಆಹಾ, ಅಂದ್ರೆ ಆ ನೋವುಗಳು ವ್ಯರ್ಥವಲ್ಲ, ಅವು ಒಂದು ಗಟ್ಟಿಯಾದ ಅಡಿಪಾಯವನ್ನ ನಿರ್ಮಿಸಿದ್ವೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಆ ಕಷ್ಟಗಳೇ ಅವರ ಮುಂದಿನ ಯಶಸ್ಸಿಗೆ ಫೌಂಡೇಶನ್. ಮತ್ತು ಆ ಅಡಿಪಾಯದ ಮೇಲೆಯೇ ಈಗ ಮುಂದಿನ 5 ದಿನಗಳ ಭವಿಷ್ಯ ನಿಂತಿದೆ ಅಲ್ವಾ? ಮೀನರಾಶಿಯವರು ಇಲ್ಲಿಯವರೆಗೆ ಏಕೆ ಕಷ್ಟಪಟ್ರು ಅನ್ನೋದನ್ನ ಈ ಪಠ್ಯ ಇಷ್ಟು ನಿಖರವಾಗಿ ಸ್ಥಾಪಿಸಿದ ಮೇಲೆ ಈಗೇಕೆ ದಿಢೀರನೆ ಎಲ್ಲವೂ ಬದಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಹೌದು, ಆ ಟ್ರಾನ್ಸಿಷನ್ ಬಗ್ಗೆ.
ಇದಕ್ಕೆ ಮೂಲವು ಬ್ರಹ್ಮಾಂಡದ ಬೆಂಬಲವನ್ನ ಕಾರಣವಾಗಿ ನೀಡುತ್ತೆ. ಮೀನ ರಾಶಿಗೆ ಅಧಿಪತಿಯಾದ ಗುರುಗ್ರಹದ ಪ್ರಭಾವ ಈ 5 ದಿನಗಳಲ್ಲಿ ಅತ್ಯಂತ ಪ್ರಬಲವಾಗಿರುತ್ತೆ ಅಂತ ವಿವರಿಸುತ್ತೆ. ಇದರಿಂದ ಜ್ಞಾನ, ಅದೃಷ್ಟ ಮತ್ತು ಅಭಿವೃದ್ಧಿ ಒಲಿಯುತ್ತೆ ಅಂತ. ಆದ್ರೆ ಇದರ ಜೊತೆಯಲ್ಲೇ ಸಾಕ್ಷಾತ್ ಹನುಮಂತನ ದೈವಿಕ ರಕ್ಷಣೆಯನ್ನು ಉಲ್ಲೇಖಿಸುತ್ತೆ. ಹೌದು, ಹನುಮಂತನ ಕೃಪೆಯಿಂದ ಶತ್ರುನಾಶ ಮತ್ತು ಭಯ ನಿವಾರಣೆಯಾಗಿ ಆರ್ಥಿಕ ಪ್ರಗತಿಗೆ ದಾರಿ ಸುಗಮವಾಗುತ್ತೆ ಅಂತ ಪಠ್ಯ ದೃಢವಾಗಿ ಹೇಳುತ್ತೆ ಮತ್ತು ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡುವಂತೆಯೂ ಸೂಚಿಸುತ್ತೆ. ನನಗಿಲ್ಲೊಂದು ಸ್ವಲ್ಪ ಗೊಂದಲ ಇದೆ, ಇದನ್ನ ನಾವು ಬಿಡಿಸಿ ನೋಡ್ಬೇಕು. ಖಂಡಿತ ಕೇಳಿ. ಜ್ಯೋತಿಷ್ಯದಲ್ಲಿ ಗುರುಗ್ರಹದ ಚಲನೆ ಅನ್ನೋದು ಸಂಪೂರ್ಣವಾಗಿ ಖಗೋಳಶಾಸ್ತ್ರ ಮತ್ತು ಕಾಲದ ಲೆಕ್ಕಾಚಾರವನ್ನ ಆಧರಿಸಿದ ಒಂದು ವ್ಯವಸ್ಥೆ ಅಲ್ವಾ? ಹೌದು. ಆದ್ರೆ ಆ ಗ್ರಹಗಳ ಲೆಕ್ಕಾಚಾರದ ಜೊತೆಗೆ ಪೌರಾಣಿಕ ದೇವತೆಯಾದ ಹನುಮಂತನ ಆರಾಧನೆಯನ್ನ ಈ ಪಠ್ಯ ಏಕೆ ಬೆಸೆಯ್ತಾ ಇದೆ? ಕೇವಲ ಗುರುಗ್ರಹದ ಪ್ರಭಾವವಿದ್ರೆ ಸಾಲ್ದೆ ಇವೆರಡಕ್ಕೂ ಇರೋ ತಾರ್ಕಿಕ ಕೊಂಡಿ ಏನು ಅಂತ? ಇದು ಬಹಳ ಒಳ್ಳೆ ಪ್ರಶ್ನೆ. ಮತ್ತು ಈ ಕೊಂಡಿಯೇ ಈ ಸಂಪೂರ್ಣ ಪಠ್ಯದ ಅತಿ ಮುಖ್ಯ ತಿರುಳು ಅಂತಾನೆ ಹೇಳ್ಬೋದು. ಓಕೆ. ಇಲ್ಲಿ ಗುರುಗ್ರಹವನ್ನ ಕಾಲ ಮತ್ತು ಅವಕಾಶದ ಸಂಕೇತವಾಗಿ ನೋಡಿ. ಅದು ಬಾಹ್ಯ ಪ್ರಪಂಚದಲ್ಲಿ ನಿಮಗಾಗಿ ಬಾಗಿಲು ತೆರೀತಾ ಇದೆ ಅಂದ್ಕೊಳ್ಳಿ. ಆದ್ರೆ ವರ್ಷಗಳ ಕಾಲ ಕಷ್ಟಪಟ್ಟು ಸೋತು ಇತರರಿಂದ ಮೋಸ ಹೋದ ವ್ಯಕ್ತಿ ಮುಂದೆ ಇದ್ದಕ್ಕಿದ್ದಂತೆ ಬಾಗಿಲು ತೆರೆದರೆ ಏನಾಗುತ್ತೆ? ಅವರಿಗೆ ಆಶ್ಚರ್ಯ ಆಗಬಹುದು. ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಅವರು ಒಳಗೆ ಹೋಗಲು ಹಿಂಜರಿತಾರೆ. ಮತ್ತೆ ಏನಾದ್ರೂ ಕೆಟ್ಟದ್ದಾಗಬಹುದೇ ಅನ್ನೋ ಭಯ ಅವರನ್ನ ಕಾಡುತ್ತೆ. ತಮಗೆ ಈ ಯಶಸ್ಸು ಒಲಿಯೋಕ್ ಸಾಧ್ಯನಾ ಅನ್ನೋ ಅನುಮಾನ ಹುಟ್ಟುತ್ತೆ. ಓಹೋ, ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ರೂ ಆಂತರಿಕವಾಗಿ ಅದನ್ನ ಸ್ವೀಕರಿಸೋ ಸಿದ್ಧತೆ ಇರಲ್ಲ. ಲೈಕ್ ಇದನ್ನ ಇಂಪೋಸ್ಟರ್ ಸಿಂಡ್ರೋಮ್ ಅಂತೀವಲ್ಲ, ಆ ತರಹ ಕಾಡಬಹುದು ಅಂತೀರಾ? ಎಕ್ಸಾಕ್ಟ್ಲಿ, ಇಂಪೋಸ್ಟರ್ ಸಿಂಡ್ರೋಮ್. ಅಲ್ಲಿಯೇ ಹನುಮಂತನ ಪಾತ್ರ ಬರೋದು. ಹನುಮಂತ ಅಂದ್ರೆ ಕೇವಲ ಭಕ್ತಿಯ ಸಂಕೇತ ಅಲ್ಲ, ಆತ ಆಂತರಿಕ ಧೈರ್ಯ, ನಿರ್ಭಯತೆ ಮತ್ತು ಕ್ರಿಯಾಶೀಲತೆಯ ರೂಪಕ. ಅರ್ಥ ಆಗ್ತಾ ಇದೆ. ಕಾಲವು ಅಂದ್ರೆ ಗುರುಗ್ರಹ ಅವಕಾಶವನ್ನ ನೀಡಿದಾಗ ಅದನ್ನ ಹಿಡಿಯೋಕೆ ಬೇಕಾದ ಮಾನಸಿಕ ಸ್ಥೈರ್ಯವನ್ನ ಈ ದೈವಿಕ ನಂಬಿಕೆ ನೀಡುತ್ತೆ. ಹೊರಗಿನ ಪ್ರಪಂಚದಲ್ಲಿ ಬದಲಾಗ್ತಾ ಇರೋ ಕಾಲಚಕ್ರ ಮತ್ತೆ ಒಳಗಿನ ಮನಸ್ಸಿನಲ್ಲಿ ಮೂಡೋ ನಿರ್ಭಯತೆ, ಇವೆರಡರ ಅದ್ಭುತ ಸಮತೋಲನವನ್ನೇ ಈ ಪಠ್ಯ ಹನುಮಂತ ಮತ್ತು ಗುರುಗ್ರಹದ ಸಂಯೋಜನೆಯ ಮೂಲಕ ವಿವರಿಸ್ತಾ ಇರೋದು. ವಾವ್, ಇದು ಬಹಳ ಅದ್ಭುತವಾದ ವಿಶ್ಲೇಷಣೆ. ಒಳಮನಸ್ಸಿನ ಧೈರ್ಯ ಇಲ್ದೆ ಹೊರಗಿನ ಅದೃಷ್ಟ ಬರೀ ಶೂನ್ಯ ಅಲ್ವಾ? ಈ ದೈವಿಕ ಶಕ್ತಿಗಳು ಹೇಗೆ ಮಾನಸಿಕವಾಗಿ ಕೆಲಸ ಮಾಡ್ತವೆ ಅಂತ ಅರ್ಥ ಆಯ್ತು. ಹೌದು. ಈಗ ಆ ಶಕ್ತಿಗಳು ವಾಸ್ತವಿಕ ಜಗತ್ತಿನಲ್ಲಿ, ಅಂದ್ರೆ ಈ ಮುಂದಿನ 5 ದಿನಗಳಲ್ಲಿ ತರುವ ಭೌತಿಕ ಲಾಭಗಳು ಯಾವುವು ಅನ್ನೋದನ್ನ ಮೂಲಪಟ್ಟಿ ಮಾಡುತ್ತೆ. ಇಲ್ಲಿ ಪಠ್ಯ ಇನ್ನೊಂದು ಹಂತದ ನಿಖರತೆಗೆ ಜಾರುತ್ತೆ. ಅಂದ್ರೆ ನಕ್ಷತ್ರಗಳ ವಿಚಾರಕ್ಕೆ ಅಲ್ವಾ? ಕರೆಕ್ಟ್. ಕೇವಲ ಮೀನರಾಶಿ ಅಂತ ಹೇಳ್ದೆ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಭಾದ್ರ ನಕ್ಷತ್ರದ ಎಲ್ಲಾ ಪಾದಗಳು ಮತ್ತು ರೇವತಿ ನಕ್ಷತ್ರದ ಎಲ್ಲಾ ಪಾದಗಳಲ್ಲಿ ಜನಿಸಿದವರಿಗೆ ಈ ಅದೃಷ್ಟ ಒಲಿಯಲಿದೆ ಅಂತ ನಿರ್ದಿಷ್ಟವಾಗಿ ಹೇಳುತ್ತೆ. ಏನ್ ಗೊತ್ತಾ, ಇಂತಹ ಸೂಕ್ಷ್ಮವಾದ ನಿಖರತೆ ಜ್ಯೋತಿಷ್ಯದ ಪಠ್ಯಗಳಿಗೆ ಒಂದು ಅಥಾರಿಟಿ ಅಥವಾ ಅಧಿಕಾರಯುತ ಧ್ವನಿಯನ್ನ ನೀಡುತ್ತೆ. ಹೌದು, ಸುಮ್ಮನೆ ಜನರಲೈಸ್ ಮಾಡಿದ ಹಾಗೆ ಇರಲ್ಲ. ಕರೆಕ್ಟ್. ಕೇವಲ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಆಕಾಶದ ಒಂದು ನಿರ್ದಿಷ್ಟ ತುಳುಕಿನಿರೋ ನಕ್ಷತ್ರಗಳನ್ನ ಹೆಸರಿಸಿದಾಗ ಕೇಳುಗರಿಗೆ ಇದು ತಮಗಾಗಿಯೇ ಬರದ ವಿಶೇಷ ಸಂದೇಶ ಅನ್ನೋ ಭಾವನೆ ಮೂಡುತ್ತೆ. ನಿಜ. ಮತ್ತು ಈ ನಿರ್ದಿಷ್ಟ ನಕ್ಷತ್ರದವರಿಗೆ ಬರಲಿರುವ 3 ದೊಡ್ಡ ಶುಭ ಸುದ್ದಿಗಳ ಬಗ್ಗೆ ಪಠ್ಯ ವಿವರಿಸುತ್ತೆ. ಮೊದಲನೇದು ಬಂದು ಆರ್ಥಿಕತೆ ಮತ್ತು ವೃತ್ತಿಗೆ ಸಂಬಂಧಿಸಿದ್ದು. ಆರ್ಥಿಕವಾಗಿ ಏನೇನೋ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ನಿಂತೋದ ಕೆಲಸಗಳು ಮರುಪ್ರಾರಂಭ ಆಗುತ್ತೆ, ಸಾಲಬಾಧೆ ತೀರುತ್ತೆ, ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಮನ್ನಣೆ ಸಿಗುತ್ತೆ ಅಂತ ಹೇಳಲಾಗಿದೆ. ಕೇವಲ ಹಣ ಬರುತ್ತೆ ಅನ್ನೋದಕ್ಕಿಂತ ಆ ನಿಂತೋದ ಕೆಲಸಗಳು ಶುರುವಾಗುತ್ತೆ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಮಾನಸಿಕ ನಿರಾಳತೆಯನ್ನ ಕೊಡುತ್ತೆ ಅಲ್ವಾ? ಖಂಡಿತ. ಆ ನಿರಾಳತೆನೇ ಅಸಲಿ ಅದೃಷ್ಟ. ಒಬ್ಬ ವ್ಯಾಪಾರಿಯ ಸರಕುಗಳು ಎಲ್ಲೋ ಸಿಲ್ಕೊಂಡು ತಿಂಗಳುಗಟ್ಲೆ ನಿದ್ದೆಗಿದ್ದಿರ್ತಾನೆ. ಇದ್ದಕ್ಕಿದ್ದಂತೆ ಆ ಅಡೆತಡೆ ನಿವಾರಣೆಯಾದಾಗ ಸಿಗುವ ನೆಮ್ಮದಿ ಕೇವಲ ಆರ್ಥಿಕ ಲಾಭವಲ್ಲ, ಅದು ಮಾನಸಿಕ ಬಿಡುಗಡೆ. ಎಕ್ಸಾಕ್ಟ್ಲಿ. ಎರಡನೇ ಶುಭ ಸುದ್ದಿಯೂ ಇದೇ ರೀತಿಯ ಮಾನಸಿಕ ಬಿಡುಗಡೆಗೆ ಸಂಬಂಧಿಸಿದೆ. ಕುಟುಂಬದಲ್ಲಿರುವ ಕಲಹಗಳು ಬಗೆಹರಿದು ಶಾಂತಿ ಮರಳುತ್ತೆ ಅಂತ ಪಠ್ಯ ಹೇಳುತ್ತೆ. ನಾವು ಮೊದಲೇ ಮಾತಾಡಿದ್ವಲ್ಲ, ಮೀನ ರಾಶಿಯವರ ಅತಿಯಾಗಿ ಯೋಚಿಸುವ ಗುಣದ ಬಗ್ಗೆ. ಹೌದು, ಆ ಓವರ್ ಥಿಂಕಿಂಗ್. ಮನೆಯಲ್ಲಿ ನೆಮ್ಮದಿ ಇದ್ರೆ ಅವರ ಅರ್ಧದಷ್ಟು ಮಾನಸಿಕ ಶಕ್ತಿ ಅಲ್ಲೇ ಉಳಿಯುತ್ತೆ. ಆ ಉಳಿದ ಶಕ್ತಿಯನ್ನ ಅವರು ಹೊರ ಜಗತ್ತನ್ನ ಗೆಲ್ಲಲು ಬಳಸ್ಬೋದು. ಅದ್ಭುತವಾದ ಪಾಯಿಂಟ್.
ಮತ್ತು ಮೂರನೇ ಲಾಭವಾಡಿ ವಿವಾಹಕ್ಕೆ ಕಾಯ್ತಾ ಇರೋರ್ಗೆ ಸಂಬಂಧ ಕೂಡಿಬರುತ್ತೆ ಹಾಗೂ ಸಂತಾನ ಪ್ರಾಪ್ತಿಯ ಸೂಚನೆಗಳಿವೆ ಅಂತ ಮೂಲ ಹೇಳುತ್ತೆ. ಇವೆಲ್ಲವೂ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಅಸ್ತಿತ್ವವನ್ನ, ಗೌರವವನ್ನ ತಂದುಕೊಡೋ ವಿಚಾರಗಳೇ. ಹೌದು. ಆದ್ರೆ ಇವೆಲ್ಲವನ್ನು ಒಟ್ಟಿಗೆ ಕೇಳುವಾಗ ಇದು ಯಾವುದೋ ರಾತ್ರೋರಾತ್ರಿ ನಡೆಯೋ ಮ್ಯಾಜಿಕ್ ತರ ಕಾಣ್ತಾ ಇಲ್ವಾ? ನಿನ್ನೆ ಕಷ್ಟಪಡ್ತಾ ಇದ್ದೋರು ಇಂದು ಬೆಳಗಾಗೋವಷ್ಟರಲ್ಲಿ ಇಷ್ಟೆಲ್ಲ ಸಾಧಿಸಲು ಹೇಗೆ ಸಾಧ್ಯ? ಈ ಭವಿಷ್ಯವಾಣಿ ಸ್ವಲ್ಪ ಅತಿಶಯೋಕ್ತಿ ಅನಿಸಲ್ವಾ? ಮೇಲ್ನೋಟಕ್ಕೆ ಇದು ದಿಢೀರಂತ ಲಾಟ್ರಿ ಹೊಡೆದಂತೆ ಕಾಣಬಹುದು. ಆದರೆ ಪಠ್ಯವನ್ನ ಆಳೋದಿ ಗಮನಿಸಿದ್ರೆ ಅಲ್ಲೊಂದು ಬಹಳ ಪ್ರಮುಖವಾದ ವಾಕ್ಯ ಇದೆ. ಏನದು? ಅವರ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಅಂತ. ಇದರ ಅರ್ಥ ಈ ಲಾಭಗಳು ಆಕಾಶದಿಂದ ಸುಮ್ಮನೆ ಉದುರುತ್ತಾ ಇಲ್ಲ. ಇದು ಕೇವಲ ಕೈಕಟ್ಟಿ ಕಾಯುವವರಿಗೆ ಒಲಿಯುವ ಅದೃಷ್ಟ ಖಂಡಿತ ಅಲ್ಲ. ಓಕೇ, ಅಂದ್ರೆ ಅವರು ಹಾಕಿದ ಎಫರ್ಟ್ಗೆ ಫಲ. ಹೌದು. ಮೀನರಾಶಿಯವರು ಎಷ್ಟೇ ಕಷ್ಟ ಬಂದ್ರೂ, ಇತರರು ಮೋಸ ಮಾಡಿದ್ರೂ ಕೂಡ ತಮ್ಮ ನೈತಿಕತೆಯನ್ನ ಬಿಡದೆ ನಿರಂತರವಾಗಿ ಶ್ರಮಿಸಿದ್ದಾರೆ ಅನ್ನೋದನ್ನ ನಾವು ಮರಿಬಾರದು. ಆ ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಕಾಲವು ನೀಡ್ತಾ ಇರೋ ಚಕ್ರಬಡ್ಡಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಈ 5 ದಿನಗಳ ಯಶಸ್ಸು. ಆಹಾ, ಇದು ಮ್ಯಾಜಿಕ್ ಅಲ್ಲ, ಇದು ಪ್ರತಿಫಲ. ವೆರಿ ನೈಸ್. ಅಂದ್ರೆ ಶ್ರಮ ಇಲ್ದೆ ಈ ಭವಿಷ್ಯವಾಣಿಗೆ ಬೆಲೆನೇ ಇಲ್ಲ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಅದೃಷ್ಟ ಬರುತ್ತೇ ಅಂತ ತಿಳಿದು ಸುಮ್ಮನೆ ಕೂರುವಂತಿಲ್ಲ. ಆಕ್ಷನ್ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದೀರಲ್ವಾ? ಹೌದು. ಅದನ್ನ ಒಲ್ಸ್ಕೊಳ್ಳೋಕೆ ಮತ್ತು ಅಡೆತಡೆಗಳಿಲ್ದೆ ಅದನ್ನ ಉಳಿಸ್ಕೊಳ್ಳೋಕೆ ಮೂಲವು ಕೆಲವು ಅತ್ಯಂತ ನಿರ್ದಿಷ್ಟವಾದ ದೈನಂದಿನ ಆಚರಣೆಗಳನ್ನ, ಅಂದ್ರೆ ಷರತ್ತುಗಳನ್ನ ವಿಧಿಸುತ್ತೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ಗೊಂಥರ ಆ ವಿಡಿಯೋ ಗೇಮ್ನ ನೆನಪಾಗ್ತಾ ಇದೆ. ವಿಡಿಯೋ ಗೇಮ್? ಹೇಗೆ? ಅದೇ, ಯಶಸ್ಸಿನ ಹಂತವನ್ನ ತಲುಪಲು ಬಳಸೋ ಚೀಟ್ ಕೋಡ್ಗಳು ಮತ್ತೆ ಎಚ್ಚರಿಕೆಯಿಂದ ತಪ್ಪಿಸ್ಕೊಳ್ಬೇಕಾದ ಆ ಲ್ಯಾಂಡ್ ಮೈನ್ಗಳ ತರಹ ಈ ಸಲಹೆಗಳಿವೆ. ಓಹೋ, ಬಹಳ ಇಂಟ್ರೆಸ್ಟಿಂಗ್ ಹೋಲಿಕೆ ಇದು. ಆ ಷರತ್ತುಗಳು ಮೇಲ್ನೋಟಕ್ಕೆ ಬಹಳ ವಿಚಿತ್ರವಾಗಿ ಕಾಣ್ಬೋದು, ಆದರೆ ಅವುಗಳ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮನುಷ್ಯನಿಗೆ ಯಶಸ್ಸು ಹತ್ರ ಬಂದಷ್ಟು ಅದನ್ನ ಕಳ್ಕೊಳ್ಳುವ ಭಯವೂ ಹೆಚ್ಚಾಗುತ್ತೆ ಅಲ್ವಾ? ಹೌದು, ಸಹಜ. ಆ ಭಯವನ್ನ ನಿಯಂತ್ರಿಸಲು ಇಂಥ ಆಚರಣೆಗಳು ಸಹಾಯ ಮಾಡ್ತವೆ. ಉದಾಹರಣೆಗೆ ಆ ಚೀಟ್ ಕೋಡ್ಗಳನ್ನೇ ನೋಡಿ. ಹಣವನ್ನ ಆಕರ್ಷಿಸಲು ಜೇಬಿನಲ್ಲಿ 2 ಲವಂಗ ಇಟ್ಕೊಳ್ಬೇಕಂತೆ, ಹಸು ಅಥವಾ ಕೋತಿಗಳಿಗೆ ಆಹಾರ ನೀಡ್ಬೇಕಂತೆ, ಹೊಸ ಕೆಲಸಗಳನ್ನ ಗುರುವಾರ ಅಥವಾ ಶನಿವಾರವೇ ಪ್ರಾರಂಭಿಸಬೇಕು ಮತ್ತು ನಿರ್ದಿಷ್ಟ ಬಣ್ಣಗಳು ಹಾಗೂ ಸಂಖ್ಯೆಗಳನ್ನ ಬಳಸಬೇಕು ಅಂತ ಹೇಳುತ್ತೆ. ಇನ್ನು ಆ ಎಚ್ಚರಿಕೆಯ ಲ್ಯಾಂಡ್ಮೈನ್ಗಳ ವಿಚಾರಕ್ಕೆ ಬಂದ್ರೆ ಇದು ಇನ್ನಷ್ಟು ಆಶ್ಚರ್ಯಕರವಾಗಿದೆ. ಟಿ ಮತ್ತು ಎಸ್ ಅಂದ್ರೆ ಇಂಗ್ಲಿಷ್ ಅಕ್ಷರ ಟಿ ಮತ್ತೆ ಎಸ್ ಇಂದ ಶುರುವಾಗುವ ಹೆಸರಿನವರಿಂದ ಈ 5 ದಿನ ದೂರ ಇರ್ಬೇಕಂತೆ. ಗುರುವಾರ ಮತ್ತು ಶನಿವಾರ ಕಪ್ಪು ಬಟ್ಟೆ ಧರಿಸಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಾತಿನ ಮೇಲೆ ಹಿಡಿತಾ ಇರಬೇಕು, ಕೋಪ ನಿಯಂತ್ರಿಸಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ನನಗೆ ಅರ್ಥ ಆಗದೆ ಇರೋದೇನಂದ್ರೆ ಟಿ ಮತ್ತು ಎಸ್ ಅಕ್ಷರದವರನ್ನ ತಪ್ಸೋದು ಅಥವಾ ಜೇಬಿನಲ್ಲಿ ಲವಂಗ ಇಟ್ಕೊಳ್ಳೋದು ಜ್ಯೋತಿಷ್ಯ ಇಷ್ಟೊಂದು ಮೈಕ್ರೋ ಮ್ಯಾನೇಜ್ ಮಾಡ್ತಾ? ಇದನ್ನ ನಾವು ಗ್ರಹಗಳ ಆಟ ಅಂತ ನೋಡೋದರ ಬದಲು ಮನಃಶಾಸ್ತ್ರದ ಅಂದ್ರೆ ಸೈಕಾಲಜಿ ದೃಷ್ಟಿಕೋನದಿಂದ ನೋಡಬೇಕು. ಓಕೆ, ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಈಗ ಜೇಬಿನಲ್ಲಿರೋ ಲವಂಗ ಆಕಾಶದಿಂದ ಹಣವನ್ನ ಸುರಿಸಲ್ಲ, ಆದ್ರೆ ಅದು ಮನುಷ್ಯನಿಗೆ ಒಂದು ಟೋಟೆಮ್ ಅಥವಾ ಭೌತಿಕ ನೆನಪಿನ ಸಾಧನವಾಗಿ ಕೆಲಸ ಮಾಡುತ್ತೆ. ಜೇಬಿಗೆ ಕೈ ಹಾಕಿದಾಗ ಆ ಲವಂಗ ತಾಗಿದ ಕೂಡ್ಲೆ ವ್ಯಕ್ತಿಗೆ ಓಕೆ, ನಾನು ಈ 5 ದಿನ ಎಚ್ಚರಿಕೆಯಿಂದ ಇರಬೇಕು, ನನ್ನ ಗುರಿಯತ್ತ ಗಮನ ಹರಿಸಬೇಕು ಅನ್ನೋದು ನೆನಪಾಗುತ್ತೆ. ಆಹಾ, ಮೈಂಡ್ಫುಲ್ನೆಸ್ ತರ. ಕರೆಕ್ಟ್. ಅದು ಅವರ ಮನಸ್ಸನ್ನ ವರ್ತಮಾನದಲ್ಲಿ ಕೇಂದ್ರೀಕರಿಸುತ್ತೆ. ಅಂದ್ರೆ ಲವಂಗ ಒಂದು ರೀತಿಯ ಅಲಾರಂ ಬೆಲ್ ಇದ್ದಂತೆ ಕೆಲಸ ಮಾಡುತ್ತೆ ಅಂತೀರಾ? ಹಾಗಾದ್ರೆ ಈ ಟಿ ಮತ್ತು ಎಸ್ ಅಕ್ಷರದವರ ಕಥೆ ಏನು? ಇದಕ್ಕೇನು ಲಾಜಿಕ್ ಇರಲು ಸಾಧ್ಯ? ಇದರ ಲಾಜಿಕ್ ಇರೋದು ಎಚ್ಚರಿಕೆಯನ್ನ ಸೃಷ್ಟಿಸೋದ್ರಲ್ಲಿ. ನಾವು ದಿನನಿತ್ಯ ಹಲವಾರು ಜನರನ್ನ ಭೇಟಿಯಾಗ್ತೀವಿ, ನಿರ್ಲಕ್ಷ್ಯದಿಂದ ವ್ಯವಹರಿಸ್ತೀವಿ. ಆದ್ರೆ ನಿರ್ದಿಷ್ಟ ಅಕ್ಷರದವರಿಂದ ದೂರವಿರಿ ಅಂತ ಮೆದುಳಿಗೆ ಸೂಚನೆ ಕೊಟ್ಟಾಗ ವ್ಯಕ್ತಿ ತಾನು ಭೇಟಿಯಾಗುವ ಪ್ರತಿಯೊಬ್ಬರೊಂದಿಗೂ ಎಚ್ಚರಿಕೆಯಿಂದ ವ್ಯವಹರಿಸಲು ಶುರು ಮಾಡ್ತಾನೆ. ಇದು ಕೇವಲ ಆ 2 ಅಕ್ಷರದವರ ಬಗ್ಗೆ ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಸಾಮಾಜಿಕ ಸಂವಹನದಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ ಅಲ್ಲಿ ಒಂದು ರೀತಿಯ ಎಚ್ಚರಿಕೆಯನ್ನು ಹುಟ್ಟುಹಾಕತ್ತೆ, ಅನಗತ್ಯ ವಾದವಿವಾದಗಳಿಗೆ ಇಳಿಯೋದನ್ನ ತಡೆಯುತ್ತೆ. ಇದು ನಿಜಕ್ಕೂ ಬ್ರಿಲಿಯಂಟ್. ಇನ್ನು ಪ್ರಾಣಿಗಳಿಗೆ ಆಹಾರ ನೀಡೋದು ವ್ಯಕ್ತಿ ತನ್ನ ಸ್ವಂತ ಸಮಸ್ಯೆಗಳಿಗಿಂತ ಹೊರಬಂದು ಪ್ರಕೃತಿಯ ಬಗ್ಗೆ ಕರುಣೆ ತೋರುವಂತೆ ಮಾಡುತ್ತೆ. ಇದು ಆಂತರಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂಥ ಒಳನೋಟ. ಅಂದ್ರೆ
ಮಾತಿನ ಮೇಲೆ ಹಿಡಿತ ಇಡೋದು, ಕೋಪವನ್ನ ನಿಯಂತ್ರಿಸೋದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳೋದು ಇವು ಜಗತ್ತಿನಲ್ಲಿ ಯಾರೇ ಯಶಸ್ವಿಯಾಗಬೇಕಾದ್ರೂ ಪಾಲಿಸಲೇಬೇಕಾದ ಅತ್ಯಂತ ವಾಸ್ತವಿಕ ನಿಯಮಗಳು ಅಲ್ವಾ? ಖಂಡಿತ. ಇವುಗಳನ್ನ ಪಾಲಿಸುವ ಮೂಲಕ ಮನುಷ್ಯ ತಾನೇ ಸ್ವತಃ ತನ್ನ ಪರಿಸ್ಥಿತಿಯನ್ನ ನಿಯಂತ್ರಿಸ್ತಾ ಇದ್ದೀನಿ ಅನ್ನೋ ಆತ್ಮವಿಶ್ವಾಸವನ್ನ ಪಡ್ಕೊಳ್ತಾನೆ. ಹೌದು. ಅದೃಷ್ಟ ಅನ್ನೋದು ಹೊರಗಿನಿಂದ ಬಂದು ಅಪ್ಪಿಕೊಳ್ಳೋ ವಸ್ತುವಲ್ಲ. ನಮ್ಮ ಆಂತರಿಕ ಸಿದ್ಧತೆ ಮತ್ತು ನಾವು ಜಗತ್ತಿಗೆ ಪ್ರತಿಕ್ರಿಯಿಸುವ ರೀತಿಯೇ ಆ ಅದೃಷ್ಟವನ್ನ ನಿರ್ಧರಿಸುತ್ತೆ. ಮೀನರಾಶಿಯವರ ಒಳ್ಳೆಯತನ, ಅವರ ಪರಿಶ್ರಮ ಮತ್ತು ಈ ಹೊಸ ಅವಕಾಶಗಳನ್ನ ಸ್ವೀಕರಿಸೋ ಮುಕ್ತ ಮನಸ್ಸು ಇವೆಲ್ಲವೂ ಸೇರಿದಾಗ ಮಾತ್ರ ಆ 5 ದಿನಗಳ ಭವಿಷ್ಯವಾಣಿ ನಿಜವಾಗುತ್ತೆ. ನಾವು ಈ ಚರ್ಚೆ ಶುರು ಮಾಡಿದಾಗ ಎಕ್ಸ್ರೇ ಮಷೀನ್ನ ಬಗ್ಗೆ ಮಾತಾಡಿದ್ವಿ. ಜ್ಯೋತಿಷ್ಯದ ಪಠ್ಯಗಳು ಎಕ್ಸ್ರೇ ವರದಿಗಳಂತೆ ನಿಖರವಾಗಿ ಭವಿಷ್ಯವನ್ನ ತೋರದೇ ಇರ್ಬೋದು. ಹೌದು. ಆದ್ರೆ ಮನುಷ್ಯನ ದೌರ್ಬಲ್ಯಗಳನ್ನ, ಆತನ ಆತಂಕಗಳನ್ನ ಹೇಗೆ ನಿವಾರಿಸಬೇಕು ಮತ್ತು ಆತನಿಗೆ ಆತ್ಮವಿಶ್ವಾಸವನ್ನ ಹೇಗೆ ತುಂಬಬೇಕು ಅನ್ನೋದನ್ನ ಅವು ಅದ್ಭುತವಾಗಿ ಚಿತ್ರಿಸ್ತವೆ ಅನ್ನೋದಂತೂ ಈ ಪಠ್ಯದಿಂದ ಸಾಬೀತಾಗಿದೆ. ಖಂಡಿತವಾಗಿಯೂ. ಇದೊಂದು ಅತ್ಯುತ್ತಮವಾದ ಸಾರಾಂಶ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂದಿನ ಈ ಆಳವಾದ ವಿಶ್ಲೇಷಣೆ ನಮಗೆ ತೋರಿಸಿಕೊಟ್ಟಿದ್ದು ಕೇವಲ ಮೀನರಾಶಿಯವರ ಭವಿಷ್ಯವನ್ನಲ್ಲ, ಗುರುಗ್ರಹವು ಒದಗಿಸುವ ಅವಕಾಶದ ಬಾಗಿಲು, ಆ ಬಾಗಿಲನ್ನ ಪ್ರವೇಶಿಸಲು ಹನುಮಂತನಿಂದ ಪ್ರೇರಿತವಾದ ಆಂತರಿಕ ಧೈರ್ಯ ಮತ್ತು ಇದೆಲ್ಲದಕ್ಕೂ ಮಿಗಿಲಾಗಿ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಪಟ್ಟಂತಹ ಕಠಿಣ ಪರಿಶ್ರಮ, ಇವು 3ರ ಅದ್ಭುತ ಸಂಗಮವನ್ನ ನಾವಿಂದು ಕಂಡೆದೆವು. ಹೌದು. ಅದೃಷ್ಟ ಮತ್ತು ಶ್ರಮದ ಒಂದು ಸುಂದರವಾದ ಬ್ಯಾಲೆನ್ಸ್ ಇದು. ಖಂಡಿತ. ಮತ್ತು ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದೀನಿ. ಈ ಮೂಲದಲ್ಲಿ ಹೇಳಿರುವಂತೆ ಆಕಾಶದ ನಕ್ಷತ್ರಗಳು ಮತ್ತು ದೈವಿಕ ಶಕ್ತಿಗಳು ತಮ್ಮ ಬೆಂಬಲವಾಗಿ ನಿಂತಿವೆ ಎಂಬ ದೃಢವಾದ ನಂಬಿಕೆಯೇ ಮನುಷ್ಯನಲ್ಲಿನ ಎಲ್ಲ ಅಂಜಿಕೆಗಳನ್ನ ದೂರ ಮಾಡಿ ಆತನಿಂದ ಅಸಾಧ್ಯವಾದದ್ದನ್ನ ಸಾಧಿಸುವಂತೆ ಮಾಡುತ್ತದೆಯಾ? ಬಹುಶಃ ಅದೃಷ್ಟ ಎಂದ್ರೆ ನಮ್ಮ ಜಾತಕದಲ್ಲಿರುವ ಗ್ರಹಗಳಲ್ಲ, ಬದಲಾಗಿ ಆ ಗ್ರಹಗಳು ನಮ್ಮ ಪರವಾಗಿವೆ ಎಂಬ ಆಚಲ ನಂಬಿಕೆಯಿಂದ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ಅಂಜಿಕೆಯಿಲ್ಲದೆ ಮುಂದಿಡುವ ದಿಟ್ಟ ಹೆಜ್ಜೆಗಳೇ ಅಸಲಿ ಅದೃಷ್ಟವಲ್ಲವೇ? ಬಹಳ ಅದ್ಭುತವಾದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ನಿಮ್ಮದೇ ಆದ ಉತ್ತರವನ್ನು ಕಂಡುಕೊಳ್ಳಲು ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮರುಭೇಟಿಯಾಗೋಣ.